ನಾನು ಬರ್ದಿರೋಂತ ಎಲ್ಲಾ ಪಾತ್ರಗಳು ಫಸ್ಟ್ ನಾನು ಅಷ್ಟಕ್ಕಾಗಿತ್ತು ಅಂದ್ರೆ ಎಲ್ಲಾ ವೇಗಳು ನೀವೊಂದ್ ವೇ ತೋರಿಸ್ತೀರಾ ಅಂದ್ರೆ ಅಣ್ಣನ್ ಕ್ಯಾರೆಕ್ಟರ್ ಒಂದ್ ವೇ ತೋರಿಸ್ತಾರೆ, ಹೀರೋಯಿನ್ ಒಂದ್ ವೇ ತೋರಿಸ್ತಾರೆ, ಮತ್ತೆ ವಿಲನ್ ಒಂದ್ ವೇ ತೋರಿಸ್ತಾರೆ. ಆ ಕ್ಯಾರೆಕ್ಟರ್ನ 100% ಹೇಳ್ತೀನಿ, ಎಲ್ಲರೂ ಗೊತ್ತಿದ್ದೀರಾ ನನಗೆ. ಬಿಕಾಸ್ ನಾನ್ ಪಟ್ಟಿರೋ ಕಷ್ಟ ಯಾರು ಪಡಬಾರ್ದು ಅಂತ. ಬಿಕಾಸ್ ನಾನು ಮಾಡಿರೋ ಸಿನಿಮಾಗಳನ್ನೆಲ್ಲ ಎಲ್ಲ ಎಷ್ಟು ಇದಾಗಿರುತ್ತೆ. ಈ ಸಿನಿಮಾದಲ್ಲಿ ನಂಗೆ ಆಗಿಲ್ಲ, ಎಲ್ಲರಿಗೂ ಲೈಕ್ ಬೆಟರ್ ಕ್ಯಾರೆಕ್ಟರ್ಸ್ ಇದೆ. ಮತ್ತೆ ಇನ್ನೊಂದು ಹೇಳ್ಬೇಕಂದ್ರೆ ಈ ಸಿನಿಮಾ ನವಮಿ ನಮ್ಗೆ ಬರೀ ಒಳ್ಳೆ ಎಕ್ಸ್ಪೀರಿಯನ್ಸ್ಗಳಾಗಿದೆ. ತುಂಬಾ ಒಂದು ಲೈಕ್ ನೆಗೆಟಿವ್ ಎಕ್ಸ್ಪೀರಿಯನ್ಸ್ ಕೂಡ ಆಗಿದೆ. ಲೈಕ್ ಇದನ್ನ ಬರೀ ಪ್ರಮೋಷನ್ಗೆ ಅನ್ಬಿಟ್ಟು ಮಾತ್ರ ಹೇಳ್ತೀನಿ ನಾನು. ಆಗಿರೋ ಒಂದು ಎಕ್ಸ್ಪೀರಿಯನ್ಸ್ ಟೀಮ್ ಎಲ್ಲ ಕುತ್ಕೊಂಡಾಗ ಹೇಳ್ಬೇಕಾಗುತ್ತೆ. ಕೆಲವೊಂದ್ಸಲಿ ಇವಾಗ ನಾವು ಫೈಟ್ ಮಾಡ್ತಿದ್ರೆ ನಿಮ್ಗೆಲ್ಲ ಲೊಕೇಶನ್ ಅಲ್ಲಿ ಮಾಡ್ತಾ ನಾನು ಗೊತ್ತಿಲ್ಲ ಏನು, ಆದ್ರೆ ಹಿಂದಿನ ದಿವಸ ಅಜಯ್ ರಾವ್ ನಮ್ದು ಹೈ ಟೆನ್ಷನ್ ಕೇಳ್ಬೋದು. ನಮ್ಗೇನಾಯ್ತು ಪ್ರಮೋಷನ್ ಪರ್ಮಿಷನ್ ಕ್ಯಾನ್ಸಲ್ ಆಯ್ತು ಶಿವನ್ಗೆ. ನಾವು ಅಲ್ಲಿಂದ ಮುಂದೆ ಬಂದ್ವಿ. ಅಲ್ಲಿಂದ ಸ್ವಲ್ಪ ದೂರ ಅದೇ ಕಾಡಲ್ಲಿ ನಾವು ಶೂಟಿಂಗ್ ಮಾಡ್ತೀವಿ. ಅಲ್ಲಿ ಶೂಟಿಂಗ್ ಮಾಡ್ತಾ ಇರ್ಬೇಕಾದ್ರೆ ನಾನು ರಿಹರ್ಸಲ್ ಮಾಡ್ತಾ ಇದ್ದೀನಿ, ಇವರು ಎಲ್ಲ ರಿಹರ್ಸಲ್ ಮಾಡ್ತಾ ಇದ್ದಾರೆ. ಕ್ರೇನ್ ಜಸ್ಟ್ ಹಿಂದೆ ಬರ್ತಾನೆ ನಾನು ಲೆಗ್ ಸ್ಟ್ರೆಚಸ್ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ರೆ ಕ್ರೇನ್ ಬೀಳ್ತಿದೆ. ಪಕ್ಕದಲ್ಲಿ ಇದು ಲೈಕ್ ಇಬ್ಬರು ಕಂಪ್ರೆಸರ್ ಅವ್ನು ಕಿತ್ಕೊಂಡಿದ್ದಾನೆ. ಅವನ ಆ ಕಡೆ ಇಟ್ಟಿಲ್ಲ, ಕ್ರೇನ್ ಒಳಗಡೆ ಸತೋದ ಅಂತಾನೆ ಅನ್ಕೊಂಡೆ. ಪಕ್ಕದಲ್ಲಿ ಆಂಜನೇಯ ದೇವಸ್ಥಾನ ಆಯ್ತು, ಸತ್ಯಕ್ಕೆ ಯಾರಿಗೂ ಏನು ಒಂದೇ ಎಲ್ಲ ಶೂಟಿಂಗ್ ಮಾಡ್ಬೇಕಾದ್ರೆ ಈ ನವಮಿ 9 ತುಂಬಾ ಕಡೆ ಕಾಡಿದೆ. ನನ್ಗೆ ಅದೇ ಒಂದು ನಿಮ್ಗೆ ಕೇಳ್ಬೇಕು ಅನ್ಕೊಂಡೆ. ಪೋಸ್ಟ್ ಅಲ್ಲಿ ನವಮಿ ಅನ್ನೋದಷ್ಟೇ ಗೊತ್ತಿತ್ತು, ಈ 999 ಏನು ಅನ್ನೋದು ನನಗೆ ಇವತ್ತವರೆಗೂ ಗೊತ್ತಿರ್ಲಿಲ್ಲ. ಸೊ ಅದೊಂಚೂರು ಹೇಳಿದ್ರೆ ನಮ್ಮ ಆಡಿಯನ್ಸ್ ಒಂಚೂರು ಕ್ಲಾರಿಫಿಕೇಶನ್ ಗೊತ್ತಾಗಲಿ. ನಾವು ಸಿನಿಮಾ ಸ್ಟಾರ್ಟ್ ಮಾಡ್ತಾ ನಾವು ಟೈಟಲ್ ಇಟ್ಟಿರ್ಲಿಲ್ಲ. ಶೂಟಿಂಗ್ ಮನೆಗೆ ಹೋಗಿ ಅಲ್ಲಿ ಬಾಗಿಲುಗಳು 9 ಇತ್ತು. ಆ ಬಾಗಿಲು 9 ಮತ್ತೆ ಕೀಚೆನ್ಗಳು 9 ಇತ್ತು. ಅಟ್ಲೀಸ್ಟ್ 9 ಬಾಗಿಲಿಂದ ಒಂದು 2 ಕೀಚೆನ್ ಜಾಸ್ತಿ ಇತ್ತು. ಬರೀ 9 ಇತ್ತು. ಸರಿ ಬಿಡು, ಅದೊಂದು ಏನೋ ಕೋಇನ್ಸಿಡೆನ್ಸ್. ಕ್ಲಾಕ್ ನಿಂತೋಗಿದೆ ಮನೇಲಿ, ಅದು 9 ಅಂತಾನೆ ಇತ್ತು. ಸರಿ ಬಿಡು, ಅದು ಕೋಇನ್ಸಿಡೆನ್ಸ್. ನಾವೆಲ್ಲ ಸುಮ್ಮನೆ ತಮಾಷೆ. ಮತ್ತೆ ಬೆಳಗ್ಗೆ 9 ಕಿಲೋಮೀಟರ್ ಅಂತಾನೆ ಇತ್ತು. ಮತ್ತೆ ಅದಾದ್ಮೇಲೆ ಕಾರ್ ನಂಬರ್ 9 ಕಾರ್ ಸ್ವಾಮೀಜಿ, ಅದು ಟೋಟಲ್ ಮಾಡೋದು 9 ಅಂತಾನೆ ಇತ್ತು. ಅದು ಪುಣ್ಯಾತ್ಮ ಗಾಡಿ ನಿಲ್ಲಿಸ್ತಾ ಅವ್ನು ಲೈಕ್ ಟೆಸ್ಟ್ ಮಾಡಿ ಅವ್ನಿಗೆ ಗ್ಯಾಸ್ ಹಿಡಿಯೋದು ಸ್ಟಾರ್ಟ್ ಆಗೋದು. ಡೋರ್ ತೆಗಿಯೋದು, ಡೋರ್ ಅವ್ನು ಹೋಗಿದ ತಕ್ಷಣ ಏನ್ ಲೈಕ್ ನಾವು ಡೋರ್ ತೆಗಿಯೋಕೆ ಟ್ರೈ ಮಾಡ್ತಿದ್ವಿ, ಡೋರೇ ಹೋಗ್ತಿಲ್ಲ. ಆಮೇಲೆ ಮನೇಲಿ ಶೂಟಿಂಗ್ ಹೊರಗಡೆ ಶೂಟ್ ಮಾಡ್ತಿದ್ರೆ ಟಾಪ್ ಅಂತ ಹೊಡ್ಕೋಬಹುದು ಬಲ್ಗಳು. ಮತ್ತೆ ಅಲ್ಲಿ ಯಾರೋ ಸೆಟ್ ಹುಡುಗರು ಇಬ್ರುಗಳು ಚೆನ್ನಾಗಿ ರಾತ್ರಿ ಹೊಡೆದಾಡ್ತಾರೆ ಶೂಟಿಂಗ್ ಮತ್ತೆ ನನಗೇನು ಹೇಳ್ತಾರೆ ಹುಡುಗೇನು ಹೇಳ್ತಾರೆ. ಶಿವಗಂಗೆ ಅಂತ ಒಂದು ಡೀಪ್ ಫಾರೆಸ್ಟ್, ಯಾವುದೇ ಸೇಫ್ಟಿ ಪ್ರಿಕಾಷನ್ ಇದೆ. ಅಭಿಯವರು ನಮ್ಗೆ ಅವರೇ ಗೆಟಪ್ ಹಾಕ್ಸಿ, ಅಭಿದು ನಂದೇ ಕಾಂಬಿನೇಷನ್ ಇದ್ದಿದ್ದಲ್ಲಿ, ಅದು ನಿಮ್ದೇ ಜಾಸ್ತಿ ಕಾಂಬಿನೇಷನ್ ಇದ್ದಿದ್ದು. ಸೊ ಏನೋ ಒಂದು ಸಮಸ್ಯೆ ಆಗುತ್ತೆ ಅಂದ್ರೆ ಲೈಕ್ ಯಾವ ತರ ಅಂದ್ರೆ ಸ್ವಲ್ಪ ಹೇಳ್ತೀನಿ ನನ್ನ ಪಾತ್ರ ಬಗ್ಗೆ. ಸೊ ನೆಕ್ಸ್ಟ್ ಏನ್ ನಡೆಯುತ್ತೆ ಅಂತ ಒಂದು ಪ್ರೆಡಿಕ್ಟ್ ಮಾಡೋ ತರ ಒಂದು ಕ್ಯಾರೆಕ್ಟರ್. ಮೀನ್ಸ್ ಸ್ಕ್ರೀನ್ ಅಲ್ಲಿ ನೋಡಿದ್ರೆ ಯಾರೋ ಒಂದು ಹುಚ್ಚ ಮಲಗಿದಾಗ ಬೆಳೆದ್ರು ಅವ್ರಿಗೆ ಏನ್ ಗೊತ್ತು ಅನ್ನೋ ತರ ಇರ್ತಾರೆ ಇವರೆಲ್ಲ. ಸೊ ಆ ಹುಚ್ಚಿನ ಹತ್ರನೇ ಬರ್ಬೇಕು ಅನ್ನೋ ತರ ಒಂದು ಇನ್ಸಿಡೆಂಟ್ ನಡೆದಾಗ ಸೊ ಇವನೇ ಅದಕ್ಕೆ ಕರೆಕ್ಟ್ ಆಗಿ ಹೇಳೋದು ಅಂತ ತರ ಒಂದು ಪ್ರೆಡಿಕ್ಟ್ ಮಾಡೋಂಥ ಒಂದು ಪಾತ್ರ ನಿಜವಾಗ್ಲೂ ಅದ್ಭುತವಾಗಿದೆ. ಸೊ ನಾನು ನಿಮ್ಗೆ ಹೇಳೋಣ ಅಂತ ಅನ್ಕೊಂಡಿದ್ದೆ, ಯಾವ ಫಸ್ಟ್ ಶೂಟ್ ಯಾವ್ದು ಲೇಟ್ ಆಗಲಿಲ್ಲ, ನಾವೆಲ್ಲ ಜಸ್ಟ್ ಫೋನಲ್ಲಿ ಮತ್ತೆ ಕೂತಿರೋದು. ಸೊ ನಾನು ಸುಮಾರು ಪಾತ್ರಗಳು, ಸೊ ಈಗ ರೀಸೆಂಟ್ ಆಗಿ ನಾನು ಮಾಡ್ತಾ ಇರೋಂಥ ಕ್ಯಾರೆಕ್ಟರ್ಗಳೆಲ್ಲ ಅದೇನೆ. ಸೊ ಎಲ್ಲೋ ಒಂದ್ ಕಡೆ ಶೂಟಿಂಗ್ ಹೋಗ್ತೀವಿ, ಒಂದು ಅಬ್ಬರಿ ಗೆಟಪ್ ಹಾಕ್ತೀವಿ, ಮಂತ್ರವಾದಿ ಗೆಟಪ್ ಹಾಕ್ತೀವಿ, ಪೂಜಾರಿ ಕ್ಯಾರೆಕ್ಟರ್ಸ್ ಮಾಡ್ತೀವಿ. ಎಲ್ಲೋ ಒಂದು ಕಡೆ ನಮ್ಗೆ ಏನಾಗುತ್ತೆ ಅಂದ್ರೆ ಆ ವಿಭೂತಿ ಹಾಕ್ದಾಗ, ಗೆಟಪ್ ಹಾಕ್ದಾಗ, ಬೇಕು ಅವ್ರು ಬೇರೆ ತರನೇ ಮಾಡಿದಾಗ ಒಂದು ವೈಬ್ಸ್ 100% ಇರುತ್ತೆ. ನಾನು ಇವತ್ತು ಮನೆ ಬಂದ್ಮೇಲೆ ನಾನು ಇವಾಗ ಕಾರ್ ಓಡಾಡ್ತೀನಿ, ಅವಾಗೆಲ್ಲ ಬಂದಾಗ 2 ವೀಲರ್. ನೀವು ನಂಬಲ್ಲ, 2 ಗಂಟೆ ರಾತ್ರಿ ಅನ್ನು ನೀವು ನಾನು ಪ್ಯಾಕಪ್ ಮಾಡಿ ಕಳಿಸ್ತಾ ಮಿಡ್ ನೈಟ್ 2 ಗಂಟೆ ರಾತ್ರಿ ಫುಲ್ ವಿಭೂತಿ ಎಲ್ಲ ಹಾಕಿದ್ದಾರೆ. ಸೊ ಆ ಶೂಟಿಂಗ್ ಮುಗಿಸ್ಕೊಂಡು ಗೆಟಪ್ ಎಲ್ಲ ಹಾಗೆ ವಿಭೂತಿ ಎಲ್ಲ ಒರೆಸ್ಕೊಂಡು ನಾನು ಬಟ್ಟೆ ಹಾಕಿದ ಕಾರಿಂದ ಮೇನ್ ರೋಡ್ ಬರೋಕ್ಕೆ ಒಂದು ಅರ್ಧ ಗಂಟೆ ಆಯ್ತು. ಅರ್ಧ ಗಂಟೆ ನನಗೂ ಫಸ್ಟ್ ಟೈಮ್ ಅಷ್ಟು ಭಯ ಆಗಿತ್ತು ಸೆಟ್ ಅಂದ್ರೆ ನವಮಿ ನಿಮ್ಮಲ್ಲಿ ಮಾತ್ರ. ಯಾಕೆಂದ್ರೆ ಆ ಕತೆ ಏನೋ ಎಲ್ಲ ರೈಟರ್ ಗೊತ್ತು, ಸಬ್ಜೆಕ್ಟ್ ಮಾಡೋ ಅಭಿಗೆ ಗೊತ್ತು. ಸೊ ಒಳ್ಳೆ ಪಾತ್ರ, ನಿಜವಾಗ ವಂಡರ್ಫುಲ್ ಎಕ್ಸ್ಪೀರಿಯನ್ಸು. ಸೊ ಸಾಕಷ್ಟು ಸಿನಿಮಾಗಳು ಮಾಡ್ತಾ ಇರ್ತೀವಿ, ಎಲ್ಲೋ ಒಂದಷ್ಟು ಸಿನಿಮಾಗಳು ಮಾತ್ರ ನಮ್ಮ ಮೆಮೊರಿನಲ್ಲಿ ಇಟ್ಕೊಳುತ್ತೆ. ಅಲ್ಲೊಂದಷ್ಟು ಕಹಿ ಇರ್ಬೋದು, ಸಿಹಿ ಇರ್ಬೋದು, ನೆನಪುಗಳು ನಮ್ಗೆ ಯಾವಾಗೂ ಕಾಣ್ತಾ ಇರುತ್ತೆ. ಆ ಒಂದು ನಿಟ್ಟಿನಲ್ಲಿ ಪ್ರೇಕ್ಷಕರೇ ನಾವು ಮಾಡಿದಂಥ ಅಷ್ಟು ಸಿನಿಮಾಗಳಲ್ಲಿ ಎಲ್ಲೋ ಒಂದು ಕಡೆ ನವಮಿ ಅನ್ನೋ ಪಾತ್ರ
ನಾನು ತುಂಬಾ ಡಿಸ್ಟರ್ಬ್ ಮಾಡಿತ್ತು ಅಂತ ಅನ್ಕೊಂತೀನಿ. ಸೊ ನಾನು ಇವತ್ತು ಅಷ್ಟೇ ಮಂತ್ರವಾದಿ ಕ್ಯಾರೆಕ್ಟರ್ ಸೀರಿಯಲ್ ಅಲ್ಲಿ ಮಾಡಿ ಮನೆಗೆ ಹೋದ್ರೆ ಸ್ನಾನ ಎಲ್ಲ ಆದ್ಮೇಲೆ ನನ್ನ ಹೆಂಡತಿ ಒಂದು ದೃಷ್ಟಿ ಅಂತ ನಿಂಬೆಹಣ್ಣೆಲ್ಲ ತೆಗೆದು ಎಲ್ಲ ಹೊಡೆದು, ಯಾಕಂದ್ರೆ ಏನೇ ಇದ್ರು ಆಚೆ ಇರಲಿ ಮನೆ ಒಳಗಡೆ ಬೇಡ ಅಂತ ಮಾಡ್ತಾರೆ. ಸೊ ಆತರ ನಡೀತಾ ಇದೆ. ಐ ಥಿಂಕ್ ನನ್ನಂತಾಗಿ ಇದೊಂದು ಸ್ಟ್ರಾಂಗ್ ಕಂಟೆಂಟ್ ಇರುವಂತ ಸಿನಿಮಾ ಅಂತ ಅನ್ಕೊಂತೀನಿ. ಕತೆ ಗಟ್ಟಿ ಇದೆ, ಅದಕ್ಕೆ ತಕ್ಕಾಗಿ ನಮ್ಮ ಅಭಿ ಅವರು ಒಳ್ಳೆ ಪರ್ಫಾರ್ಮ್ ಮಾಡಿದ್ದಾರೆ. ಒಂದಷ್ಟು ಜನ ಹೊಸಬ್ರಿಗೂ ಅವಕಾಶ ಕೊಟ್ಟು ಇನ್ನೊಂದಷ್ಟು ಜನ ಬ್ಯಾಕ್ ಲೈನ್ದಲ್ಲಿ ದೊಡ್ಡ ಆರ್ಟಿಸ್ಟ್ಗಳು ಕೂಡ ಕೆಲಸ ಮಾಡಿದ್ದಾರೆ. ನವಮಿಗೆ ಎಲ್ಲ ಒಂದು ಕಡೆ ಐ ಥಿಂಕ್ ನನ್ಗೆ ಅನ್ಸ್ದಾಗೆ ಒಂದಷ್ಟು ಸಿನಿಮಾಗಳ ನಡುವೆ ಬರ್ತಾ ಇರೋದ್ರಿಂದ ಒಂದಷ್ಟು ಡಿಸ್ಟರ್ಬೆನ್ಸ್ ಇದೆ ನವಮಿಗೆ. ಬಟ್ ಐ ಥಿಂಕ್ ನನ್ಗೆ ಅನ್ಸ್ದಾಗೆ ಎಲ್ಲೋ ಒಂದು ಕಡೆ ಕನ್ನಡ ಪ್ರೇಕ್ಷಕರು ನಿಜವಾಗ್ಲೂ ಒಂದೊಳ್ಳೆ ಕತೆ ಇದ್ದು, ಒಂದೊಳ್ಳೆ ಪರ್ಫಾರ್ಮ್ ಇದ್ದು, ಒಂದಷ್ಟು ಕಲಾವಿದರು ಒಳ್ಳೆ ಪರ್ಫಾರ್ಮ್ ಮಾಡಿದಾಗ ಸಿನಿಮಾ ಗೆಲ್ಲುತ್ತೆ. ಆ ಒಂದು ನಿಟ್ಟಿನಲ್ಲಿ ನವಮಿ ಇದೇ ತಿಂಗಳು 21ನೇ ತಾರೀಕು ಥಿಯೇಟರ್ ಬರ್ತಾ ಇದೆ. ಸಾಕಷ್ಟು ಡಿಸ್ಟರ್ಬೆನ್ಸ್ಗಳ ನಡುವೆನೂ ಅಭಿ ಪರಿಶ್ರಮ, ಅಭಿದೊಂದು ಏನಂದ್ರೆ ಫಸ್ಟ್ ನಾನು ಹೇಳಿದ್ದೀನಿ ಅಣ್ಣ ರಿಲೀಸೇ ಬೇಡ ಅಂತ ಹೇಳಿದ್ರು. ನನಗೆ ನಂಬ್ತಾ ಇರ್ಬೋದು, ಯಾಕಂದ್ರೆ ನಾವು ಕೇಳ್ತಾ ಇರ್ತೀವಿ ಯಾವತ್ತು ಸಿನಿಮಾ ರಿಲೀಸ್ ಅಂತ. ಅಭಿಗೆ ಹೇಗಾಗಿತ್ತು ಅಂದ್ರೆ ಯಾರು ಸಪೋರ್ಟ್ ಇಲ್ಲದೆ, ಬಟ್ ಒಂದು ಸ್ಟ್ರಾಂಗ್ ಆಗಿ ಡಿಸೈಡ್ ಆಗಿದ್ರು ಅಭಿ, ಅಣ್ಣ ಈ ಸಿನಿಮಾ ಏನಾದ್ರೂ ಮಾಡಿ ರಿಲೀಸ್ ಮಾಡೇ ಮಾಡ್ತೀನಿ ಅಂತ. ನಾನೇ ಕಾಮಿಡಿ ತಗೊಂತ ಇದ್ದೆ, ಅಯ್ಯೋ ಯಾರೋ ಬ್ಯಾಕಪ್ ಇಲ್ಲ, ಯಾರೋ ಸಪೋರ್ಟ್ ಇಲ್ಲ, ಇವ್ರು ಹೆಂಗಪ್ಪ ಸಿನಿಮಾ ರಿಲೀಸ್ ಮಾಡ್ತಾರೆ. ಯಾಕಂದ್ರೆ ಇವತ್ತು ಸಿನಿಮಾ ಮಾಡೋದು ಈಸಿ ಅಂತ ಅನ್ಸುತ್ತೆ ನನಗೆ. ಅಟ್ ಸೇಮ್ ಟೈಮ್ ಅದನ್ನ ಥಿಯೇಟರ್ ತಂದು ಜನಕ್ಕೆ ತೋರಿಸೋದು ನಿಜವಾಗ್ಲೂ ಕಷ್ಟ ಇದೆ ಪ್ರೇಕ್ಷಕರು. ಯಾಕೆಂದ್ರೆ ಸ್ಟಾರ್ ಇದ್ದಾಗ ಸಿನಿಮಾಗೆ ಜನ ಬರೋದು ಒಂದಷ್ಟು ಆಡಿಯನ್ಸ್ ಅವ್ರಿಗೆ ಅಂತ ಇರ್ತಾರೆ, ಬಂದು ನೋಡ್ತಾರೆ. ಸೊ ಅಭಿ ಹೊಸಬ, ಸೊ ಏನೇ ರಂಗಭೂಮಿ ಕಲಾವಿದ ಇರ್ಬೋದು, ಏನೇ ಒಂದು ಒಳ್ಳೆ ಪಾತ್ರ ಮಾಡಿರ್ಬೋದು, ಬಟ್ ಅದನ್ನ ನೋಡ್ಬೇಕು ಅಂದಾಗ ನಿಮ್ಗೆ ಅದು ಸಿನಿಮಾದಲ್ಲಿ ಥಿಯೇಟರ್ ಬಂದಾಗ್ತಾನೆ ನೋಡ್ತೀರ. ಸೊ ಬರಲೇ ಇಲ್ಲ ಅಂದ್ರೆ ಎಲ್ಲೋ ಒಂದು ಕಡೆ ಈ ತರ ಒಂದು ಅದ್ಭುತವಾದಂತ ನಟರು, ಒಂದಷ್ಟು ಕಲಾವಿದರು ಅದು ಹಿಂದೆ ಉಳ್ಕೊಂಡ್ಬಿಡ್ತಾರೆ ಅನ್ನೋ ನೋವು ನನಗೆ. ಆ ಒಂದು ನಿಟ್ಟಿನಲ್ಲಿ ಅಭಿ ಒಳ್ಳೇದಾಗ್ಬೇಕು. ಈ ಮುಖಾಂತರ ನಿಮ್ಮಲ್ಲಿ ನಾನು ಕೇಳ್ಕೊಡೋದು, ಎಲ್ಲ ಸಿನಿಮಾನ ನೋಡಿ, ಕನ್ನಡ ಅಂದ ತಕ್ಷಣ ನಾವು ಕನ್ನಡಿಗರು, ಕನ್ನಡದ ಅಭಿಮಾನ ಎಲ್ಲಾನು ಇದೆ. ಆ ಕನ್ನಡದ ಬಗ್ಗೆ ಒಂದು ಒಳ್ಳೆ ಡೈಲಾಗ್ ಇದೆ, ಕನ್ನಡದ ಬಗ್ಗೆ ಒಂದು ಒಳ್ಳೆ ಡೈಲಾಗ್ ಇದೆ, ಅದನ್ನ ರಿವ್ಯೂ ಮಾಡಬಾರ್ದು. ಸೊ ನಿಜವಾಗ್ಲೂ ಕನ್ನಡ ಸಿನಿಮಾನ ನೋಡ್ಬೇಕು, ಬೆಳೆಸ್ಬೇಕು. ನಮ್ಮಂತ ಎಷ್ಟೋ ಹೊಸ ಕಲಾವಿದರು ಕನಸುಗಳನ್ನ ಕಟ್ಕೊಂಡು ನಿಮ್ ಮುಂದೆ ಬರ್ತೀವಿ. ಅವ್ರಿಗೆಲ್ಲ ಒಂದ್ ಕಡೆ ಬೆಂತಟ್ಟಿ ಅಂತ ಕೇಳ್ಕೊಂತೀನಿ. ಆಮೇಲೆ ನಾಯಕ ನಟರಾಗಿರೋ ಅಭಿಗೆ ಈ ಮುಖಾಂತರ ನಾನು ಆಲ್ ದ ಬೆಸ್ಟ್ ಹೇಳ್ತೀನಿ, ಒಳ್ಳೇದಾಗ್ಲಿ. ಈ ಸಿನಿಮಾ ಎಲ್ಲ ಒಂದ್ ಕಡೆ 100 days 50 days ಅಲ್ಲ, ಇವತ್ತು ಯಾವ್ದು ಆಗಲ್ಲ, ಎಲ್ಲ 1 week ಆದ್ರೂ ಸಿನಿಮಾ ನಿಲ್ಲಿ ಒಂದಷ್ಟು ಜನ ನಮ್ಮ ಅಭಿನ ನೋಡ್ಲಿ. ಇನ್ನೊಂದಷ್ಟು ಜನ ನಿರ್ಮಾಪಕರು ಅಭಿಗೆ ಒಂದು ಹೊಸ ಸಿನಿಮಾಗಳಲ್ಲಿ ಅವಕಾಶ ಕೊಡ್ಲಿ, ಆ ಸಿನಿಮಾಗಳಲ್ಲಿ ನಾವು ಕೆಲಸ ಮಾಡೋಂತ ಆಗ್ಲಿ ಅಂತ ಕೇಳ್ಕೊತೀನಿ. ಒಳ್ಳೇದಾಗ್ಲಿ ಅಲ್ಲಿ. ನವಮಿ, ನಿಮ್ಮ ಸಪೋರ್ಟ್ ಯಾವಾಗೂ ನಮ್ಮ ಮೇಲೆ ಹೀಗೆ ಒಂದೇ ಹೇಳಕ್ಕೆ ಇಷ್ಟಪಡ್ತೀನಿ. ಆಕ್ಚುಲಿ ಒಂದು ಇನ್ಸಿಡೆಂಟ್ ಇವಾಗ ನೆನಪಾಯ್ತು. ನಾನು ಆಕ್ಚುಲಿ ದರ್ಶನ್ ಫ್ಯಾನು, ದೀಪಸ್ ಫ್ಯಾನು, ಇವ್ರು ಅಪ್ಪು ಫ್ಯಾನು, ಪುನೀತ್ ರಾಜ್ಕುಮಾರ್ ಫ್ಯಾನು. ನಾನು ಒಂದು ಡಿಸ್ಕಷನ್ ಮಾಡ್ಬೇಕಾದ್ರೆ ಟೀಸರ್ನ ದರ್ಶನ್ ಕೈಲಿ ಲಾಂಚ್ ಮಾಡ್ಸೋಣ, ದರ್ಶನ್ ಸರ್ ಕೈಲಿ ಲಾಂಚ್ ಮಾಡ್ಸೋಣ, ಟ್ರೈಲರ್ನ ಅಪ್ಪು ಸರ್ ಕೈಲಿ ಲಾಂಚ್ ಮಾಡ್ಸೋಣ ಅಂತ ಮಾತಾಡಿದ್ವಿ. ಬಟ್ ಅದು ಏನಾಗ್ಬಿಡ್ತು ಅಂತಂದ್ರೆ ದರ್ಶನ್ ಸರ್ ಕೈಲಿ ಟೀಸರ್ ಲಾಂಚ್ ಮಾಡಿಸಿದ್ವಿ, ಬಟ್ ಟ್ರೈಲರ್ನ ಅಪ್ಪು ಸರ್ ಕೈಲಿ ಮಾಡ್ಸಕ್ ಆಗಿಲ್ಲ, ಆಯ್ತಾ. ಬಟ್ ಇಬ್ರು ಫ್ಯಾನ್ಸ್ ಕೂಡ ಹೇಳಕ್ ಇಷ್ಟಪಡ್ತೀನಿ, ದಯವಿಟ್ಟು ನಾನು ದೀಪಸ್ ಫ್ಯಾನು, ಇವ್ರು ಅಪ್ಪು ಫ್ಯಾನು, ದಯವಿಟ್ಟು ನಮ್ಮನ್ನು ಸ್ವಲ್ಪ ಈ ಒಂದು ಕನ್ನಡ ಇಂಡಸ್ಟ್ರಿ ಸ್ವಲ್ಪ ತಕ್ಕ ಮಟ್ಟಿಗೆ ಇನ್ನು ನೆಕ್ಸ್ಟ್ ಸಿನಿಮಾಗಳನ್ನ ಮಾಡಕ್ಕೆ ಅವಕಾಶ ಕೊಡಿ, ಅಷ್ಟೇ ಕೇಳಕ್ ಇಷ್ಟಪಡ್ತೀನಿ. ಅದೇ ಫೆಬ್ರವರಿ 21ಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ. ತುಂಬಾನೇ ಭಯ ಇದೆ, ಏನಕ್ಕೆ ಅಂತಂದ್ರೆ ನಮ್ಗೆ, ಯಾಕಂದ್ರೆ ನೀವೇ ದೇವರುಗಳು, ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಆಶೀರ್ವದಿಸಿ, ಅಷ್ಟೇ ಸಾಕು. ಓಕೆ, ಇಬ್ಬರಿಗೂ ಧನ್ಯವಾದಗಳು. ಇಷ್ಟೊತ್ತು ಮಾತಾಡಿದ್ದು. ಇದೇ ಫೆಬ್ರವರಿ 21ಕ್ಕೆ ನಮ್ಮ ನವಮಿ ಸಿನಿಮಾ 991399 ಸಿನಿಮಾ ರಾಜ್ಯದಿಂದ ರಿಲೀಸ್ ಮಾಡ್ತೀವಿ. ಎಲ್ಲ ಕನ್ನಡ ಪ್ರೇಕ್ಷಕರು ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾನ ನೋಡಿ ನಮ್ಮಂತ ಹೊಸಬರನ್ನ ಹರಿಸಿ ಬೆಳೆಸಿ ಅಂತ ಕೇಳ್ಕೊತೀನಿ. ಹಾಗೆ ಈ ಸಿನಿಮಾಗೆ ತುಂಬಾ ಜನ ಸಹಾಯ ಮಾಡಿದ್ದಾರೆ. ಅವ್ರ ಹೆಸರುಗಳು ಲೈಕ್ ಎಲ್ಲಾದ್ರೂ ಹೇಳಕ್ಕಾಗಲ್ಲ, ದಯವಿಟ್ಟು ನೀವೇ ಅರ್ಥ ಮಾಡ್ಕೊಳ್ಳಿ. ಯಾರೇ ಸಹಾಯ ಮಾಡಿದ್ದೀರಾ ನನ್ನ ಶಾಸ್ತ್ರಾಂಗ ನಮಸ್ಕಾರ ಅಂತ ಹೇಳ್ತಾ ಇದ್ದೀನಿ. ಬಿಕಾಸ್ ಏನು ಯಾರು ಸಪೋರ್ಟ್ ಇರ್ಲಿಲ್ಲ, ನೀವೆಲ್ಲ ನಮ್ಗೆ ಸಪೋರ್ಟ್ ಕೊಡ್ತಿರೋದಕ್ಕೆ ಸಿನಿಮಾ ಇವತ್ತು ರಿಲೀಸ್ ಆಗ್ತಿದೆ. ಎಲ್ಲರಿಗೂ ಧನ್ಯವಾದಗಳು. ದಯವಿಟ್ಟು ಸಿನಿಮಾ ನೋಡಿ ಹರಿಸಿ ಅಂತ ಕೇಳ್ಕೊತೀನಿ. ಜೈ ಭುವನೇಶ್ವರ್.